ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಯಾಕಮ್ಮ, ಯಾಕೆ ಸುಮ್ನಾಗ್ಬಿಟ್ರಿ? ಏನಾದ್ರೂ ಮಾತಾಡಿ. ಇದು ಮಾತಾಡೋ ಸಮಯ ಅಲ್ಲ ಸೇವಂತಿ, ಎಲ್ಲವನ್ನ ಮರೆತು ಗುರಿ ಕಡೆ ಗಮನ ಕೊಡೋ ಸಮಯ. ಗುರಿ 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 ಇದನ್ನೇ ಹೇಳಿ ಹೇಳಿ ನನ್ನನ್ನ ಕಲ್ಬಂಡೆ ಮಾಡ್ಬಿಡ್ಬೇಕು ಅಂತಿದ್ದೀರಾ ಅಮ್ಮ? ನಾನಿದನ್ನೆಲ್ಲ ಸಾಧಿಸ್ಬೇಕು ಅಂತ ಅನ್ಕೊಂಡಿರೋದು ಯಾರಿಗೋಸ್ಕರ? ನನ್ನ ಕುಟುಂಬಕ್ಕೋಸ್ಕರ. ನನ್ನ ಕುಟುಂಬದಲ್ಲಿ ಯಾರೋ ಮುಖ್ಯವಾಗಿರೋರ್ಗೆ ತೊಂದರೆ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಅವ್ರಿಗೆ ಸಹಾಯ ಮಾಡಕ್ಕಾಗಲ್ಲ ಅಂದ್ಮೇಲೆ ಇದೆಲ್ಲ ಕಲ್ತು ಏನ್ ಪ್ರಯೋಜನ? ನೋಡು ಸೇವಂತಿ, ಅಂತ ದಾಕ್ಷಾಯಿಣಿ ದೇವಿನೇ ಬೆಂಕಿಗೆ ಹಾರದ್ಮೇಲೆ ಮತ್ತೊಂದು ಜನ್ಮ ತಾಳಿ ಶಿವನ್ನ ಮದ್ವೆ ಆಗ್ಬೇಕಾದ್ರೆ ಸಹಸ್ರಾರು ವರ್ಷಗಳನ್ನೇ ಕಾಯ್ಬೇಕಾಯ್ತು. ಅಂತ ದೇವಾನು ದೇವತೆಗಳೇ ಕಾಲಕ್ಕೆ ಕಾಯ್ಬೇಕಾದ್ರೆ ಇನ್ನು ನಾವು ಹುಲು ಮಾನವರು ನಾವ್ಯಾವ ಲೆಕ್ಕ ಹೇಳು? ಅಂದ್ರೆ ನಿಮ್ ಮಾತಿನ ಅರ್ಥ ಮನೆಯಲ್ಲಿ ತೊಂದರೆ ಆಗ್ತಿರೋದು ನಿಜಾನಾ? ಅದು ನಿಜ ಅನ್ನೋ ಸುಳ್ಳು ಅಂತ ಯೋಚನೆ ಮಾಡ್ತಾ ನಿನ್ನ ಮನ್ಸನ್ನ ಕೆಡ್ಸ್ಕೊಳ್ಳೋದು ಬೇಡ. ಸುಖ ದುಃಖಗಳಿಂದ ವಿಚಲಿತನಾಗೋ ಮನುಷ್ಯ ಜೀವನದಲ್ಲಿ ಏನೂ ಸಾಧಿಸೋಕ್ ಸಾಧ್ಯ ಇಲ್ಲ. ಅದರಲ್ಲೂ ಇಂಥ ಆಧ್ಯಾತ್ಮಿಕ ಸಾಧನೆ ಮಾಡಲು ಬೇಕಾಗಿರುವ ಏಕಾಗ್ರತೆ ಅಷ್ಟಿಷ್ಟಲ್ಲ. ಉಭಯ ಸ್ಥಿತಿಗಳಲ್ಲೂ ಮನಸ್ಸು ದೃಢವಾಗಿದ್ರೆ ಮಾತ್ರ ನೀನು ಸಾಧನೆ ಮಾಡೋಕೆ ಸಾಧ್ಯ. ಅಂದ್ರೆ ನಿನ್ನ ಭೌತಿಕ ಜೀವನವನ್ನ ನೀನು ಮರ್ತ್ಬಿಡು. ಇಲ್ಲ ಅನ್ನೋದಾದ್ರೆ ಇಷ್ಟು ದಿನ ನೀನು ಮಾಡ್ದಂತ ಪೂಜೆ, ವ್ರತ, ಹೋಮ ಇವೆಲ್ಲವನ್ನು ನೀರಿನಲ್ಲಿ ಹೋಮ ಮಾಡ್ದಂಗಾಗತ್ತೆ. ಸೇವಂತಿ, ನಿನ್ನ ಶಕ್ತಿ ಮೇಲ್ಮುಖವಾಗಿ ಚಲಿಸ್ತಿರುವಂತ ಸಮಯ ಇದು. ಅದನ್ನ ಕೆಳಮುಖವಾಗಿ ಇಳಿಸ್ಬೇಡ. ಅಳದೇ ಇರೋದಕ್ಕೆ ಹೇಗ್ ಸಾಧ್ಯ ಅಮ್ಮ? ನೀವ್ ಹೇಳಿದ ಹಾಗೆ ನಾನು ಸಾಮಾನ್ಯ ಮನುಷ್ಯಳು. ಅದ್ರಲ್ಲೂ ಸಂಸಾರಕ್ಕೆ ಏನಾದ್ರೂ ಆಯ್ತು ಅಂತಂದ್ರೆ ನನ್ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ಅಮ್ಮ. ಮಗುನ ಅರ್ಜುನ್ ಸರ್ನ ಬಿಟ್ಟು ಬಂದು ಎಷ್ಟೋ ದಿನಗಳಾಯ್ತು. ಅವ್ರು ಹೇಗಿದಾರೋ ಏನ್ ಮಾಡ್ತಿದಾರೋ ಅಂತ ಮನ್ಸಲ್ಲಿ ಆತಂಕ ಶುರುವಾಗಿದೆ. ನೀನ್ ಮನೇಲಿಲ್ಲ ಅಂದಿದ ತಕ್ಷಣ ಅಲ್ಲಿ ಬದಲಾವಣೆ ಆಗ್ಬೋದು. ಹಾಗಂತ ಏನೇನೋ ಆಗತ್ತೆ ಅಂತ ಅನ್ಕೋಬೇಡ. ಯಾರಷ್ಟೇ ಪಿತೂರಿ ಮಾಡಿದ್ರು ಅಷ್ಟೇ, ವಿಧಿ ಆಟನ ತಪ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಏನ್ ನಡಿಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತೆ, ಅದ್ರಂತೆ ನಡೆಯುತ್ತೆ. ನೀನು ನಿಶ್ಚಿಂತೆಯಿಂದ ಕಾರ್ಯ ಸಾಧನೆಗೆ ಗಮನ ಕೊಡು. ಆದ್ರೆ ನಮ್ಮ ಮನೆಯವರು, ನಿಮ್ಮ ಮನೆಯವರ ಅಳಿ ಉಳಿವಿನ ಪ್ರಶ್ನೆ ನಿನ್ನ ಸಾಧನೆಯಲ್ಲೇ ಅಡಗಿದೆ ಸೇವಂತಿ. ಅಳ್ಬೇಡ, ಇದೊಂದು ಯುದ್ಧ ಮಾಡೋಕ್ ಹೋಗೋನು ಎದುರಾಳಿ ಯಾರು ಅಂತ ನೋಡ್ಬಾರ್ದು. ಹಾಗ್ ನೋಡಿದ್ರೆ ಯುದ್ಧನ ಗೆಲ್ಲೋಕೆ ಆಗಲ್ಲ. ನೀನು ಈ ಭಾವನೆಗಳ ಪಾಶಕ್ಕೆ ಸಿಕ್ಕಾಕೊಂಡೆ ಅನ್ಕೋ, ಕೊನೆವರೆಗೂ ಆ ದುಷ್ಟಶಕ್ತಿಗಳ ಕೈಯಲ್ಲಿ ಒತ್ತಾಡ್ಬೇಕಾಗತ್ತೆ. ಜಗತ್ತನ್ನ ಕಾಪಾಡೋ ಶಕ್ತಿ ಎಲ್ರಿಗೂ ಸಿಗಲ್ಲ ಸೇವಂತಿ. ಅದು ನಿನ್ಗೆ ಸಿಕ್ಕಿದೆ ಅಂದ್ರೆ ಅದನ್ನ ಸದುಪಯೋಗ ಪಡಿಸ್ಕೋ. ಮನಸ್ಸನ್ನ ಕಲ್ ಮಾಡ್ಕೋ ಸೇವಂತಿ. ಸಾಧನೆ ಮಾಡು. ಅಂಜಬೇಡ, ಧೈರ್ಯವಾಗಿರು ಸೇವಂತಿ. ಆ ದುಷ್ಟಶಕ್ತಿಗಳನ್ನ ಮೆಟ್ಟು ನಿಲ್ಲು. ಈಗ್ಲೇ ಕೂತು ದೃಢ ಸಂಕಲ್ಪದಿಂದ ದೇವಿಗೆ ಕುಂಕುಮ ಅರ್ಚನೆ ಮಾಡು. ಆದ್ರೆ ಒಂದೇ ಒಂದು ನೆನ್ಪಿಟ್ಕೋ, ನಿನ್ನ ಕಣ್ಣಿಂದ ಒಂದೇ ಒಂದು ಹನಿ ಕಣ್ಣೀರು ಬರಬಾರ್ದು.